ಗುಡ್ ಈವ್ನಿಂಗ್. ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಗ್ ಡಿಬೇಟ್ ಲೈವ್. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ದೇಶಾದ್ಯಂತ ಈಗ ದೆಹಲಿಯಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ನಡೀತಾ ಇದೆ. ಆ ವಿದ್ಯಾರ್ಥಿನಿ ದುರದೃಷ್ಟವಶಾತ್ ಸಾವನ್ನಪ್ಪಿದ್ಲು ಕೂಡ. ಆನಂತರ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ ಅನ್ನೋ ನಿರೀಕ್ಷೆ ಎಲ್ಲರದೂ ಇತ್ತು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡೋದಕ್ಕೆ ಒಂದು ಕಠಿಣ ಕಾನೂನು ಆಗಬೇಕು, ಕಾನೂನನ್ನು ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ. ಆದರೆ ನಮ್ಮ ದೇಶದಲ್ಲಿ ಬೇರೆದೇ ಆದ ರೀತಿ ಚರ್ಚೆ ನಡೀತಾ ಇದೆ. ಹೆಣ್ಣು ಮಕ್ಕಳ ಉಡುಗೆ ತೊಡುಗೆ, ಅವರ ನಡೆ, ಕೆಲಸ ಕಾರ್ಯ, ಹೀಗೆ ಅದನ್ನೇ ಪಟ್ಟಿ ಪ್ರತಿಯೊಬ್ಬರು ಮಾಡ್ತಾ ಸಾಗ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರೋರು ಸಾಮಾನ್ಯ ವ್ಯಕ್ತಿಗಳಲ್ಲ, ಈ ಸಮಾಜದಲ್ಲಿ ಗಣ್ಯರು ಅನ್ನಿಸ್ಕೊಂಡವರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಚರ್ಚೆ ಸರಿಯಾದ ಹಾದಿಲಿ ಸಾಗ್ತಾ ಇದೆಯಾ? ನಮ್ಮ ದೇಶದಲ್ಲಿ ಚರ್ಚೆ ಆಗಬೇಕಾಗಿದ್ದೇನು, ಆಗ್ತಾ ಇರೋದೇನು? ಇದೇ ನಮ್ಮ ಪ್ರಶ್ನೆ ಇವತ್ತು. ನನ್ನ ಜೊತೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಗಣ್ಯರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು, ಅತ್ಯಾಚಾರದ ನಂತರ ಏನೆಲ್ಲ ಹೇಳಿದರು, ಅವ್ರ ಅಭಿಪ್ರಾಯಗಳನ್ನು ಈ ಸಮಾಜದ ಮುಂದೆ ಏನೆಲ್ಲ ಹೇರಿದರು, ಅದನ್ನು ನೋಡೋಣ. ಮಹಿಳೆ ಗೃಹಿಣಿಯಾಗಿದ್ರೆ ಒಳಿತು. पत्नी से पति का ये सौदा तय हुआ है कि तुम मेरा घर संभालो, मुझे सुख दो, मैं तुम्हारे पेट पानी की व्यवस्था ठीक करूंगा और तुमको सुरक्षित रखूंगा, और इसलिए उस पर चलता है. अब जब तक पत्नी ऐसी है तब तक पति कॉन्ट्रैक्ट पूर्ति के लिए उसको रखता है. अभी कॉन्ट्रैक्ट पूर्ण नहीं कर सकते, उसको छोड़ दो. ಅತ್ಯಾಚಾರಗಳು ಇಂಡಿಯಾದಲ್ಲಷ್ಟೇ ನಡೆಯುತ್ತವೆ, ಭಾರತದಲ್ಲ. ये इंडिया में चल रहा है, बढ़ रहा है, बहुत खतरनाक और बहुत अश्लील है, लेकिन ये भारत में नहीं, ये इंडिया में. जहाँ इंडिया नहीं है केवल भारत है, वहाँ जाके आप देखिए, वहाँ ये बातें नहीं होती. आज भी जंगल में जाइए, वहाँ इंडिया नहीं, वहाँ भारत है. ಮಹಿಳೆಯರು ಲಕ್ಷ್ಮಣ ರೇಖೆ ದಾಟಬಾರದು, ಮಹಿಳೆಯರು ಲಕ್ಷ್ಮಣ ರೇಖೆ ಮೀರಬಾರದು. ಒಂದು ವೇಳೆ ಮೀರಿದ್ರೆ ಇಂತಹುದೇ ದುರ್ಘಟನೆಗಳು ಸಂಭವಿಸುತ್ತವೆ. ರಾಮಾಯಣದಲ್ಲಿ ಸೀತೆ ಲಕ್ಷ್ಮಣ ರೇಖೆ ಮೀರಿದ್ದಕ್ಕೆ ಆಕೆಯನ್ನು ರಾವಣ ಅಪಹರಿಸಿದ್ದು. ಆಧುನಿಕ ರಾವಣರು ಕೂಡ ಇಂತಹ ಅವಕಾಶಗಳಿಗೆ ಕಾಯುತ್ತಿರುತ್ತಾರೆ. ಪುರುಷರನ್ನು ಕೆರಳಿಸಬೇಡಿ. ಸರ್ಕಾರ ಎಚ್ಚರಿಕೆಯನ್ನು ವಹಿಸುವುದರ ಜೊತೆಗೆ ಮಹಿಳೆಯರು ಕೂಡ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಏನದು ಅಂತಂದರೆ, ರಾತ್ರಿ ವೇಳೆಯಲ್ಲಿ ಅವರು ತಿರುಗಾಡುವಂಥದ್ದು ಸುರಕ್ಷಿತ ಅಲ್ಲ. ಏಕೆಂದರೆ ಈ ಕಾಲದಲ್ಲಿ ಒಂದು ಸತ್ಯವಾದ ಸಂಗತಿ ಹೇಳಬೇಕು ಅಂದರೆ, ಗಂಡು ಮಕ್ಕಳು ಯಾವುದೇ ರೀತಿಯ ಒಂದು ವ್ಯಾಯಾಮ ಅಥವಾ ಈ ಎಲ್ಲ ಇವುಗಳನ್ನು ಅವರು ಅಭ್ಯಾಸ ಮಾಡದೇ ಇರೋದ್ರಿಂದ ಅವರಿಗೆ ಶಕ್ತಿವಾನರಾಗಿರೋದಿಲ್ಲ. ಆದ್ದರಿಂದ ಗಂಡ ಅಥವಾ ಪ್ರಿಯಕರ ಜೊತೆಗಿದ್ದಾನೆ ಅಂತ ತಿಳ್ಕೊಂಡು ಬಂದರೂ ಕೂಡ ಯಾವುದೇ ಒಂದು ಧೈರ್ಯ ರಕ್ಷಣೆಯನ್ನು ಕೊಡ್ತಾರೆ ಅನ್ನೋದು ಇರೋದಿಲ್ಲ. ಆದ್ದರಿಂದ ರಾತ್ರಿ ವೇಳೆಯಲ್ಲಿ ಆ ರೀತಿಯಾಗಿ ಒಬ್ಬಂಟಿಗರಾಗಿ ಹೆಣ್ಣು ಮಕ್ಕಳು ಸಂಚರಿಸೋದು ಕೂಡ ಬಹಳ ದೊಡ್ಡ ತಪ್ಪು. ಅತ್ಯಾಚಾರ ಪ್ರಕರಣದಲ್ಲಿ ಯುವತಿಯೂ ದೋಷಿ. ಕೇವಲ 5-6 ಅತ್ಯಾಚಾರಿಗಳು ಮಾತ್ರ ಅಪರಾಧಿಗಳಲ್ಲ, ಅತ್ಯಾಚಾರಕ್ಕೊಳಗಾದ ಯುವತಿಯೂ ಅವರಷ್ಟೇ ಅಪರಾಧಿ. ಅತ್ಯಾಚಾರಿಗಳನ್ನ ಅಣ್ಣ ಅಂತ ಕರೆಯಬೇಕಿತ್ತು, ನನ್ನನ್ನ ಬಿಟ್ಟು ಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ಬೇಕಿತ್ತು. ಹಾಗೆ ಮಾಡುವುದರಿಂದ ಆಕೆಯ ಗೌರವ ಹಾಗೂ ಪ್ರಾಣವನ್ನ ಆಕೆ ಉಳಿಸಿಕೊಳ್ಳಬಹುದಾಗಿತ್ತು. ಒಂದೇ ಕೈಯಿಂದ ಚಪ್ಪಾಳೆ ಬಾರಿಸಲು ಸಾಧ್ಯವಿಲ್ಲ. ಪ್ರತಿಭಟನೆಗಳೆಲ್ಲ ಫ್ಯಾಷನೇಬಲ್ ಆಗಿಬಿಟ್ಟಿವೆ. ಇತ್ತೀಚೆಗೆ ಕ್ಯಾಂಡಲ್ ಲೈಟ್ ಪ್ರತಿಭಟನೆಗಳು ಫ್ಯಾಷನ್ ಆಗಿಬಿಟ್ಟಿವೆ. ಡಿಸ್ಕೋಗಳಲ್ಲಿ ಕುಣಿಯುವ ಫ್ಯಾಷನೇಬಲ್ ಯುವಕ ಯುವತಿಯರೆಲ್ಲ ಕ್ಯಾಂಡಲ್ ಹಿಡಿದು ಬೀದಿಗಿಳಿಯುತ್ತಿದ್ದಾರೆ. ಇದರಿಂದ ಪ್ರತಿಭಟನೆಗಳು ಅರ್ಥಹೀನವಾಗುತ್ತಿವೆ. ದಿಲ್ಲಿ ಗ್ಯಾಂಗ್ ರೇಪ್ ಸಣ್ಣ ಘಟನೆ ಅಷ್ಟೇ. ದಿಲ್ಲಿ ಗ್ಯಾಂಗ್ ರೇಪ್ ಪ್ರಕರಣವನ್ನ ಯಾಕಿಷ್ಟು ಪ್ರಚಾರ ಮಾಡುತ್ತಿದ್ದಾರೋ ಗೊತ್ತಿಲ್ಲ, ಅದೊಂದು ಸಣ್ಣ ಘಟನೆ ಅಷ್ಟೇ. ಶಾಲೆಗಳಲ್ಲಿ ಸ್ಕರ್ಟ್ಸ್ನಿಂದ ಲೈಂಗಿಕ ಪ್ರಚೋದನೆ. मेरा मानना है कि इस प्रकार से ये जो यूनिफॉर्म है, इसका जैसे 12th और 11th और 12th स्टैंडर्ड की जो बच्चियां हैं, उनकी यूनिफॉर्म में बदलाव होने से निश्चित रूप से जो एक अंतर आएगा. ಅನೇಕ ಈ ರೀತಿಯ ಹೇಳಿಕೆಗಳಿದೆ. ಇದು ದೇಶದಲ್ಲಿ ಹೇಳಿದ ಪ್ರಮುಖರ ಹೇಳಿಕೆಗಳನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ಸಂತೋಷ್ ಗುರೂಜಿ ಇದ್ದಾರೆ. ಸಂತೋಷ್ ಸ್ಟುಡಿಯೋಗೆ ಸ್ವಾಗತ. ಪತ್ರಕರ್ತ ಅಗ್ನಿಶ್ರೀಧರ್ ಅವರ ಸ್ಟುಡಿಯೋಗೆ ಸ್ವಾಗತ.
ಹಾಗೆ ನಮ್ಮ ಜೊತೆ ಶ್ರೀ ತ್ರಿವಿಕ್ರಮ್ ಜೋಶಿ ಅವರಿದ್ದಾರೆ. ಜೋಶಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ದ್ವಾರಕನಾಥ್ ಇದ್ದಾರೆ, ದ್ವಾರಕನಾಥ್ ಅವರೇ ಸ್ಟುಡಿಯೋಗೆ ಸ್ವಾಗತ. ಮತ್ತು ವಿಮಲ್ ಅವರಿದ್ದಾರೆ, ವಿಮಲ್ ಅವರೇ ಸ್ಟುಡಿಯೋಗೆ ಸ್ವಾಗತ. ನನ್ನ ಜೊತೆ ಹುಬ್ಬಳ್ಳಿಯಿಂದ ಗಂಗಾಧರ ಕುಲಕರ್ಣಿ ಇದ್ದಾರೆ, ಶ್ರೀರಾಮ್ ಸೇನೆ ರಾಜ್ಯ ಕಾರ್ಯದರ್ಶಿ. ಕುಲಕರ್ಣಿ ಅವರು, ತಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರೈಟ್, ನಿಮ್ಮ ಜೊತೆ ಚರ್ಚೆ ಎಲ್ಲ ಆರಂಭ ಮಾಡ್ತೀನಿ. ಬಹುಶಃ ಒಂದು ಐಡಿಯಾ ಸಿಕ್ಕಿದೆ ನಿಮಗೆ, ನಾವು ಏನು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ, ಏನು ವಿಚಾರ, ಯಾರೆಲ್ಲ ಏನೆಲ್ಲ ಮಾತಾಡಿದ್ದಾರೆ ಅಂತೇಳಿ. ಬಹುಶಃ ವಿಮಲ ಅವರಿಂದ ಆರಂಭ ಮಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.